ನಾವೇನಾದ್ರು ಡೆಲ್ಲಿಗೆ ಏನಾದ್ರು ಹೋಗ್ತೀರಾ ಸರ್? ಇಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಕ್ಯಾಬಿನೆಟ್ ಆಗುತ್ತೆ ಅನ್ನೋಂತ ನಿರೀಕ್ಷೆಯಲ್ಲಿದ್ದಾರೆ. ನೋಡಿ, ಹೋಗೋರು ಪಾಪ ಅವ್ರ ಆಸೆ ಮೇಲೆ ಹೋಗ್ತಾರೆ. ಅವ್ರು ಕೇಳೋ ಅವರಿಗೆ ಏನು ಆ ಫ್ರೀಡಮ್ ಇರ್ತದೆ, ಅದರಲ್ಲೇನು ತಪ್ಪೇನಿಲ್ಲ. ನಾನೇ ಹೋಗೋದಿಲ್ಲ. ಆದರೆ ಹೋಗಿ ನಾವು ಮುಂಚೆ ಯಾರ್ಯಾರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆ ಅದನ್ನು ಒಂದು ಸತಿ ಮಾಡಬೇಕು. ನಾವು 100 ಸತಿ ಹೋದ್ರೂ ಕೂಡ ಅದಕ್ಕೆ ಅರ್ಥ ಅಷ್ಟೇ ಇರುತ್ತೆ. ಆದರೆ ಇದು ಸಂಪೂರ್ಣವಾಗಿ ಕೇಂದ್ರಿತವಾಗಿರ್ತದೆ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅಂತ ಇರ್ತದೆ. ಅವ್ರೇನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಾಗುತ್ತೆ. ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ಬೇಕಾದ್ರೆ ಭಾಳ ಬ್ಯಾಲೆನ್ಸ್ಡ್ ಆಗಿ 2028 ಇರ್ಬೋದು, ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರಿಗೆ ಅವಶ್ಯಕತೆ ಕೊಡಬೇಕು, ಯಾರ್ಯಾರಿಗೆ ಅವಕಾಶಗಳ ಕೊರತೆ ಆಗಿ ಅವ್ರಿಗೆ ಕೊಟ್ಟಿಲ್ಲ, ಅದು ಸಮಾಜ ಇರಬೇಕು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಪ್ರಾಂತ್ಯ ಇರ್ಬೋದು, ಎಲ್ಲದೂ ನೋಡಿ ಕೊಡ್ತಾರೆ. ಅದನ್ನು ನಾನು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಯಾವತ್ತೂ ಕೂಡ ನಾವು ಬದ್ಧವಾಗಿರ್ತೀವಿ. ಈಗ ಶಿಕ್ಷಣ ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದ್ರಿ. ನೀವು ಕೂಡ ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಸಿಗುತ್ತೆ ನಿರೀಕ್ಷೆ ಇದೆ. ಯಾಕೆ ನೀವು ಲಾಬಿ ಮಾಡಲ್ಲ ಅಂತ ಹೇಳಿದ್ರಿ? ನಾವು ಸ್ಕೂಲ್ ಗಂಟೆ ಹೊಡೆದಂಗೆ ನಮ್ಮ ಡೆಲ್ಲಿಯಲ್ಲಿ ಗಂಟೆ ಹೊಡೆದಾಗ ಮಾತ್ರ ನಾವು ಇದಕ್ಕೆ ಗೋಣ ಹಾಕ್ಬೋದು. ಅಲ್ಲಿವರೆಗೂ ತೆಪ್ಪ ಕೂತ್ಕೋಬೇಕು. ಅಧಿಕಾರದಲ್ಲಿ ಇದ್ದಾಗಲೂ ನಿಮ್ಮ ಕೆಲಸ ನೀವು ಮಾಡ್ರಿ ಅಂದ್ರು, ಈಗಲೂ ಕೂಡ ನಿಮ್ಮ ಪಾಡಿಗೆ ನೀವು ಮಾಡ್ರಿ ಅಂದರೆ ನಾವು ಮಾಡ್ತೀವಿ ಅಷ್ಟೇ. ನಾವೇನಾದ್ರು ಡೆಲ್ಲಿಗೆ ಏನಾದ್ರು ಹೋಗ್ತೀರಾ ಸರ್? ಇಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಕ್ಯಾಬಿನೆಟ್ ಆಗುತ್ತೆ ಅನ್ನೋಂತ ನಿರೀಕ್ಷೆಯಲ್ಲಿದ್ದಾರೆ. ನೋಡಿ, ಹೋಗೋರು ಪಾಪ ಅವ್ರ ಆಸೆ ಮೇಲೆ ಹೋಗ್ತಾರೆ. ಅವ್ರು ಕೇಳೋ ಅವರಿಗೆ ಏನು ಆ ಫ್ರೀಡಮ್ ಇರ್ತದೆ, ಅದರಲ್ಲೇನು ತಪ್ಪೇನಿಲ್ಲ. ನಾನೇ ಹೋಗೋದಿಲ್ಲ. ಆದರೆ ಹೋಗಿ ನಾವು ಮುಂಚೆ ಯಾರ್ಯಾರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆ ಅದನ್ನು ಒಂದು ಸತಿ ಮಾಡಬೇಕು. ನಾವು 100 ಸತಿ ಹೋದ್ರೂ ಕೂಡ ಅದಕ್ಕೆ ಅರ್ಥ ಅಷ್ಟೇ ಇರುತ್ತೆ. ಆದರೆ ಇದು ಸಂಪೂರ್ಣವಾಗಿ ಕೇಂದ್ರಿತವಾಗಿರ್ತದೆ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅಂತ ಇರ್ತದೆ. ಅವ್ರೇನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಾಗುತ್ತೆ. ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ಬೇಕಾದ್ರೆ ಭಾಳ ಬ್ಯಾಲೆನ್ಸ್ಡ್ ಆಗಿ 2028 ಇರ್ಬೋದು, ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರಿಗೆ ಅವಶ್ಯಕತೆ ಕೊಡಬೇಕು, ಯಾರ್ಯಾರಿಗೆ ಅವಕಾಶಗಳ ಕೊರತೆ ಆಗಿ ಅವ್ರಿಗೆ ಕೊಟ್ಟಿಲ್ಲ, ಅದು ಸಮಾಜ ಇರಬೇಕು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಪ್ರಾಂತ್ಯ ಇರ್ಬೋದು, ಎಲ್ಲದೂ ನೋಡಿ ಕೊಡ್ತಾರೆ. ಅದನ್ನು ನಾನು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಯಾವತ್ತೂ ಕೂಡ ನಾವು ಬದ್ಧವಾಗಿರ್ತೀವಿ. ಈಗ ಶಿಕ್ಷಣ ಸಚಿವರಾಗಿ ಸಾಕಷ್ಟು ಕೆಲಸ ಮಾಡಿದ್ರಿ. ನೀವು ಕೂಡ ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಸಿಗುತ್ತೆ ನಿರೀಕ್ಷೆ ಇದೆ. ಯಾಕೆ ನೀವು ಲಾಬಿ ಮಾಡಲ್ಲ ಅಂತ ಹೇಳಿದ್ರಿ? ನಾವು ಸ್ಕೂಲ್ ಗಂಟೆ ಹೊಡೆದಂಗೆ ನಮ್ಮ ಡೆಲ್ಲಿಯಲ್ಲಿ ಗಂಟೆ ಹೊಡೆದಾಗ ಮಾತ್ರ ನಾವು ಇದಕ್ಕೆ ಗೋಣ ಹಾಕ್ಬೋದು. ಅಲ್ಲಿವರೆಗೂ ತೆಪ್ಪ ಕೂತ್ಕೋಬೇಕು. ಅಧಿಕಾರದಲ್ಲಿ ಇದ್ದಾಗಲೂ ನಿಮ್ಮ ಕೆಲಸ ನೀವು ಮಾಡ್ರಿ ಅಂದ್ರು, ಈಗಲೂ ಕೂಡ ನಿಮ್ಮ ಪಾಡಿಗೆ ನೀವು ಮಾಡ್ರಿ ಅಂದರೆ ನಾವು ಮಾಡ್ತೀವಿ ಅಷ್ಟೇ.